ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊತಾ ಇವತ್ತಿನ ಪರಿ ಉತ್ಸವ ಲಾಗ್ಗೆ ಸ್ವಾಗತ. ಇದು ಒಂದು 2-3 ಡೇಸ್ ಲಾಗ್ ಆಗಿರುತ್ತೆ. ನಮ್ಮ ನೈಬರ್ಸ್ದು ಒಂದು ಮದುವೆ ಇತ್ತು, ಹಂಗಾಗಿ ಗಿಫ್ಟ್ ಶಾಪಿಗೆ ಗಿಫ್ಟ್ ತೊಗೊಳೋಣ ಅಂತ ಬಂದು ಗಿಫ್ಟ್ ತೊಗೊಂಡು ಹೋದ್ವಿ. ಸಂಜೆ ಮದುವೆಗೆ ಹೋಗಬೇಕಾಗಿತ್ತು, ಹಂಗಾಗಿ ಈ ಥರ ರೆಡಿ ಆಗಿದ್ದೀನಿ. ಹಾಗೆ ಸಿಂಪಲಾಗಿ ಬ್ಲೌಸ್ ವರ್ಕ್ ಮಾಡಿಸಿದ್ದೀನಿ. ನೋಡಿ, ನನ್ನ ಔಟ್ಫಿಟ್ ಈ ಥರ ಇದೆ. ಇವರು ನಮ್ಮ ಮನೆಯವರು ಸತೀಶ್ ಅಂತೇಳಿ. ಇವರು ನಮ್ಮಮ್ಮ, ಊರಿಂದ ಬಂದಿದ್ದರು ಮಕ್ಕಳನ್ನ ಊರಿಗೆ ಕರ್ಕೊಂಡು ಹೋಗೋಕ್ಕೋಸ್ಕರ. ಇವಳು ನನ್ನ ಮಗಳು, ನಾನು ನನ್ನ ಮಗಳು ಈ ಥರ ರೆಡಿಯಾಗಿದ್ದೀವಿ. ಹಾಗೆ ಮದುವೆಗೆ ಹೋದ್ವಿ. ಇವರೇ ಮದುವೆ ಕಪ್ಪಲು. ಮದುವೆ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ನೈಟ್ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇದು ನೆಕ್ಸ್ಟ್ ಡೇ ಹಬ್ಬದ ದಿನದ ಲಾಗು. ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ದಸರಾ ಹಾಲಿಡೇಸ್ ಇರೋದ್ರಿಂದ ನಾವೆಲ್ಲ ಅಮ್ಮ ಮನೆಗೆ ಊರಿಗೆ ಹೋಗಿದ್ವಿ. ಇದು ಅಮ್ಮ ಮನೆಯ ಹಬ್ಬದ ಲಾಗು. ಅಮ್ಮ ಮನೆಯಲ್ಲಿ ಪ್ರತಿ ವರ್ಷ ಲಕ್ಷ್ಮಿ ಕೂರಿಸ್ತಾರೆ. ಅಲ್ಲಿ ಊರಿನ ಮತ್ತು ನಮ್ಮ ಮನೆಯ ಪದ್ಧತಿ ಅದು. ನಾವು ಅಮ್ಮ ಮನೆಯಲ್ಲಿ ಈ ಥರ ಲಕ್ಷ್ಮೀ ಪೂಜೆನ ಮಾಡಿದ್ದೀವಿ. ನಮ್ಮಪ್ಪ ಇರೋವರೆಗೂ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾಯಿದ್ವಿ. ನಮ್ಮಪ್ಪ ಹೋದ್ಮೇಲೆ ಹಂಗೆ ಸಿಂಪಲಾಗೆ ಈ ಥರ ಮಾಡ್ತಿದ್ದೀವಿ. ಯಾವುದು ಬಿಡಬಾರ್ದು ಪದ್ಧತಿಗಳ್ನ ಅಂಥೇಳಿ ಹಂಗೆ ಶಾಸ್ತ್ರನ ಮಾಡ್ಕೊಂಡು ಬರ್ತಾಯಿದ್ದೀವಿ. ನೋಡಿ, ಫೋಟೋಗಳಿಗೆಲ್ಲ ಚೆಂಡಿ ಹಾರ ಹಾಕಿದ್ದೀವಿ. ಕೇಸರಿ ಕಲರು ಮತ್ತು ಹಳದಿ ಕಲರ್ದು ಹೂವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ನೆಕ್ಸ್ಟ್ ಡೇ ವಿಜಯದಶಮಿ ಹಬ್ಬದ ಪೂಜೆದು. ಹಬ್ಬಕ್ಕೋಸ್ಕರ ಅಂತ ನಮ್ಮಮ್ಮ ಇಲ್ಲಿ ಹೋಳಿಗೆ ಮಾಡ್ತಾಯಿದ್ದಾರೆ, ಬೇಳೆ ಹೋಳಿಗೆ ಮಾಡ್ತಾಯಿದ್ದಾರೆ. ನಮ್ಮಮ್ಮ ಹೋಳಿಗೆನ ತುಂಬ ಚೆನ್ನಾಗಿ ಮಾಡ್ತಾರೆ. ನಮಗೂ ಅಷ್ಟು ಚೆನ್ನಾಗಿ ಬರಲ್ಲ, ಅಷ್ಟು ಚೆನ್ನಾಗಿ ಹೋಳಿಗೆ ಮಾಡ್ತಾರೆ ನಮ್ಮಮ್ಮ. ಪ್ರತಿಯೊಂದು ಹಬ್ಬಕ್ಕೂ ನಾವು ಇಲ್ಲಿ ಅಮ್ಮ ಊರಿಗೆ ಬರ್ತೀವಿ. ದೀಪಾವಳಿ, ಸಂಕ್ರಾಂತಿ ಮಾತ್ರ ನಮ್ಮ ಮನೇಲಿ ಮಾಡ್ಕೋತೀವಿ. ಇನ್ನೆಲ್ಲ ಹಬ್ಬಗಳಿಗೆ ನಮ್ಮ ಅಮ್ಮ ಮನೆಯಲ್ಲೇ ಬಂದು ಹಬ್ಬ ಮಾಡ್ತೀವಿ. ಈಗ ಮಕ್ಕಳಿಗೆ ಹಾಲಿಡೇಸ್ ಇರೋದ್ರಿಂದ ಮಕ್ಕಳನ್ನ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ, ಊರಿಗೆ ಹೋಗ್ತೀವಿ ನೈಟು. ಇವತ್ತೆಲ್ಲ ಹಬ್ಬ ತುಂಬ ಮಜಾ ಮಾಡಿಕೊಂಡು ಕಾಮಿಡಿ ಎಲ್ಲ ಮಾಡಿಕೊಂಡು ಹಬ್ಬ ಚೆನ್ನಾಗಿ ಮಾಡಿದ್ವಿ. ಹಬ್ಬಕ್ಕೋಸ್ಕರ ಬೀನ್ಸು, ಬಟಾಣಿ ಪಲ್ಯ, ಕಡಲೆಬೇಳೆ, ಕೋಸಂಬರಿ, ಆಲೂಗೆಡ್ಡೆ ಪಲ್ಯ, ಅನ್ನ, ಸಾಂಬಾರು ಮಾಡಿದ್ವು. ಸಂಜೆ ಸ್ನ್ಯಾಕ್ಸಿಗೋಸ್ಕರ ಖಾರ ಮಂಡಕ್ಕಿ ಹಚ್ಚಿದ್ದು. ಹಬ್ಬ ಸಂಜೆ ಲಾಗು. ಅವತ್ತು ಬನ್ನಿ ಎಲ್ಲ ಮುಡಿದ್ರು. ಬನ್ನಿ ಎಲ್ಲ ಮನೆಗೆ ತಂದಮೇಲೆ ದೇವ್ರ ಮನೆಗೆ ಇಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಅಮ್ಮಗೆ ಬನ್ನಿ ಕೊಡ್ತಾಯಿದ್ದೀನಿ. ಬನ್ನಿ ಕೊಟ್ಟು ಬಾಳು ಬಂಗಾರವಾಗಿರಲಿ ಅಂತೇಳಿ ಹರಸ್ಕೊಂಡು ಆಶಿಸ್ಬೇಕು. ನಮ್ಮಮ್ಮ ಕೊಟ್ಟು ನಮ್ಮ ಮನೆಯವ್ರಿಗೆ ಕೊಟ್ಟು ಇವ್ರು ನಮ್ಮ ಚಿಕ್ಕಪ್ಪ. ನಮ್ಮಪ್ಪ ಹೋದ್ಮೇಲೆ ಇವರೇ ನಮ್ಮ ತಂದೆ ಸ್ಥಾನದಾಗ ನಿಂತ್ಕೊಂಡು ನಮ್ಮ ಕಷ್ಟ ಸುಖ ಎಲ್ಲ ನೋಡ್ಕೊತಾರೆ. ಬನ್ನಿ ತಗೊಂಡು ಬಾಳು ಬಂಗಾರವಾಗಿದೆ. ಇವರು ನಮ್ಮ ಆಂಟಿ. ಹಾಯ್ ಅಂತ. ಹಾಯ್. ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಮಗಳು ಕಟಿಂಗ್ ಮಾಡ್ಸಂದ್ರೆ ಗುಂಡು ಮಾಡ್ತಿದ್ದಾಳ್ರಿ. ಇದೇ ನ್ಯಾಯನಾ? ಹೇಳ್ರಿ ನೀವೇ. ಈ ಥರ ನಮ್ಮೂರಲ್ಲಿ ದಸರಾ ಹಬ್ಬ ಆಚರಣೆ ಆಯಿತು. ನೈಟ್ ನಾವು ಊರಿಗೆ ಹೊರಡಬೇಕಾಗಿತ್ತು, ಬೆಳಗ್ಗೆ ಡ್ಯೂಟಿಗೆ ಹೊರಡಬೇಕಿತ್ತು. ಹಂಗಾಗಿ ನೈಟೇ ಊರಿಗೆ ಹೊರಟ್ವಿ. ಇದು ನಮ್ಮ ಚಿಕ್ಕಪ್ಪರ ಮನೆ. ಇದು ಎರಡು ಮನೆ ಬೇರೆ ಬೇರೆ ಆದರೂ ಒಂದೇ ಮನೆಯಲ್ಲೇ ನಾವು ಆ ಮನೆಯಲ್ಲಾದರೂ ಇರ್ತೀವಿ, ಈ ಮನೆಯಲ್ಲಿ ದೃಷ್ಟಿ ತೆಗಿಬೇಕಾಗಿತ್ತು. ಕೆಂಪಾರತಿ ಮಾಡಿ ದೃಷ್ಟಿ ಎಲ್ಲ ತೆಗೆದೆ. ನಾವು ರಾತ್ರಿ 9:30 ಊರಿಗೆ ಹೋಗಬೇಕಿತ್ತು. 10:30 ಬಸ್ ಇರೋದ್ರಿಂದ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ದೇವ್ರನ್ನೆಲ್ಲ ಇಳಿಸ್ದೆ. ನಾಳೆ ಶುಕ್ರವಾರ ಆಗಿರೋದ್ರಿಂದ ದೇವ್ರು ಇಳಿಸೋಕ್ಕಾಗಲ್ಲ ಅಂಥೇಳಿ ಇವತ್ತೇ ಎಲ್ಲ ಇಳಿಸ್ಕೊಂಡ್ವಿ. ಈಗ ನಾನು ಊರಿಗೆ ಹೊರಡಬೇಕಿತ್ತು. ಕುಂಕುಮ ಅರಿಶಿನ ಎಲ್ಲ ತೊಗೊಂಡು ಊರಿಗೆ ಹೊರಟೆ. ಊರಿಗೆ ಹೋಗ್ಬೇಕು ಅಂದ್ರೇ ಬೇಜಾರಾಗುತ್ತೆ ಅಮ್ಮ ಮನೆಯಿಂದ. ಆದರೆ ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ. ನಾವೆಲ್ಲ ಕೆಲಸಕ್ಕೆ ಹೋಗ್ಬೇಕಾಗಿರೋದ್ರಿಂದ ಊರಿಗೆ ಹೋಗಲೇಬೇಕು. ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ. 7 ಡೇಸ್ ಹಾಲಿಡೇಸ್ ಕೊಟ್ಟಿರೋದ್ರಿಂದ 7 ಡೇಸ್ ಮುಗಿಸ್ಕೊಂಡು ಊರಿಗೆ ಬರ್ತಾರೆ. ನಾನು ನಮ್ಮ ಮನೆಯವರು ಇವಾಗ ಊರಿಗೆ ಹೊರಟ್ವಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ
ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ನಿಮ್ಮ ಸಪೋರ್ಟ್ ನಮಗೆ ಹೀಗೆ ಇರಬೇಕು. ಎಂಡ್ ತನಕ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.